ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ನಿಮಗೆ ಸ್ಲೀವ್ಸ್ ಡಿಸೈನ್ ಒಂದು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ವಿಡ್ತ್ ಬಂದು 9 ಇಂಚಿಗೆ ಮಾರ್ಕ್ ಮಾಡಿಕೊಡ್ತಿದ್ದೀನಿ. ಲೆಂತ್ ಬಂದು 21 ಇಂಚ್ ತೊಗೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ, ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ಟಿಂಗ್ ಆಯಿತು ನೋಡಿ. ನಾವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಬಂದು ಒಂದು 2 ಇಂಚ್ ವಿಡ್ತು, 16 ಲೆಂತ್ ತೊಗೊಳ್ತಿದ್ದೀನಿ. ಇದನ್ನು 2 ಪೀಸ್ ಕಟ್ ಮಾಡ್ಕೊಳ್ಳೋಣ. ಬನ್ನೀಗ ಸ್ಟಿಚ್ ಮಾಡೋಣ. ಕಟ್ ಮಾಡಿಬಿರೋ ಫ್ಯಾಬ್ರಿಕ್ ಬಂದು ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಸ್ಟಿಚ್ ಮಾಡಿ ಆಯಿತು. ಈಗ ಅದನ್ನು ತಿರುಗಿಸಿದಾದ್ಮೇಲೆ ಅದನ್ನು ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. 2 ಪೀಸ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪೀಸ್ ಏನು ತೊಗೊಂಡಿದ್ದೀವಿ 2 ಇಂಚಿದು, ಸೊ ಅದನ್ನು ಹೆಡ್ಜನ್ನು ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಅದರೊಳಗಡೆ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಮೇಲೆ ಇರೋ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಆ ಪೀಸ್ ಮೇಲೆ ಇಟ್ಟು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೇಮ್ ಇದೇ ಥರ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆಯಿತು. ನೋಡಿ ಈಗ ಸ್ಲೀವ್ಸ್ ಡಿಸೈನ್ ಹೇಗೆ ಬರುತ್ತೆ ಅಂತ. ಫೈನಲಿಗೆ ಈ ಥರ ಬರುತ್ತೆ.